ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅಧಿವೇಶನ ಕರೀತಾ ಇದ್ದಾರೆ 22ನೇ ತಾರೀಕಿಂದ. ಯಾಕೋ ಅವಳು ತರಾತುರಿ ಮಾಡ್ತಿರೋದು ನೋಡಿದ್ರೆ ಇದು ಅವ್ರದ್ದು ಕೊನೆ ಅಧಿವೇಶನ ಅನ್ಸ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದ್ದಾರೆ. ಅವರು ಕಾಂಗ್ರೆಸ್ಸಿನ ಈಗ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯ, ಅವ್ರ ಕೊನೆನ ಅಂತ ಅನ್ಸಕ್ಕೆ ಶುರು ಆಗಿದೆ. 2.5 ವರ್ಷ ಅಭಿವೃದ್ಧಿ ನಿಂತೋಗಿರುವಂತ ರಾಜ್ಯ ಆಗಿದೆ. ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಕಾರ್ಯವನ್ನು ಮಾಡುವಂಥದ್ದು ಮುಂದೆ ಬರುವಂಥ ಮುಖ್ಯಮಂತ್ರಿ ಮಾಡ್ತಾ ಇರೋದು ವಿಶ್ವಾಸ ಮಾತ್ರ ಇವತ್ತು ಪ್ರಕಟ ಮಾಡಬಹುದು ಅಂತ ಅನಿಸುತ್ತೆ ನನಗೆ. ಯಾಕೆಂದ್ರೆ ಇದು ಬಜೆಟ್ ಸೆಷನ್ ಅಲ್ಲ. ಸಾಮಾನ್ಯವಾಗಿ ನಡೆಯಬೇಕಾಗಿರುವಂಥದ್ದು ಬಜೆಟ್ ಸೆಷನ್ನಿನ ಸಂದರ್ಭಗಳು. ಫೆಬ್ರವರಿಯಲ್ಲಿ ಅಥವಾ ಮಾರ್ಚಲ್ಲಿ ಬಜೆಟ್ ಸೆಷನ್ ಮಾಡಬೇಕಾಗಿದೆ. ಏಕಾಏಕಿ ಮಾಡ್ತಾರೆ ಅಂತ ಹೇಳಿದ್ರೆ ಬಜೆಟ್ ಎಲ್ಲ ಮೋಸ್ಟ್ಲಿ ಹೊಸ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾರಾದರೂ ಬಜೆಟ್ ಪ್ರಾರಂಭ ಮಾಡಲಿ, ಒಳ್ಳೆಯದೇ ಮಾಡಲಿ, ಯಾರಾದರೂ ಹೊಸ ಮುಖ್ಯಮಂತ್ರಿಗಳು ಬರಲಿ, ಆದರೆ ರಾಜ್ಯದ ಅಭಿವೃದ್ಧಿಯನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಈ ರಾಜ್ಯದ ಜನತೆ ಶಾಪಕ್ಕೆ ಗುರಿ ಆಗ್ತೀರಿ ಅಂತ ನಾನು ಅದಕ್ಕೆ ನಮಗೆ ಹಾಗೆ ಅನಿಸ್ತಿರೋದು. ನಮಗೆ ಇದೆಲ್ಲ ಯಾಕೆ ಅನಿಸ್ತಿದೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಯಾಕೆ ಅನಿಸ್ತಿದೆ ಅಂತ ಹೇಳಿದ್ರೆ ಈ ವಿಷಯವನ್ನು ಇಟ್ಕೊಂಡು ವಿಶೇಷ ಅಧಿವೇಶನ ತರುವಂತ ಅವಶ್ಯಕತೆ ಇಲ್ಲ. ನರೇಗಾಕ್ಕೆ ಸಂಬಂಧಪಟ್ಟಂತೆ ಬಿಬಿಜಿ ರಾಮ್ಜಿ ಏನಿದೆ ಅದಕ್ಕೆ ಪೂರಕವಾಗಿ ಏನು ವಿರೋಧ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶೇಷ ಅಧಿವೇಶನ ಕರೆಯುವಂತ ಅಗತ್ಯ ಇದೆ ಅಂತ ನಮಗೆ ಅನಿಸ್ತಿದೆ. ಅವ್ರು ಕರೆದರೆ ಹಿನ್ನೆಲೆ ಬೇರೆ ಇದೆ ಅಂತ ಅನ್ಕೊಂಡಿದ್ದೀನಿ. ಮೋಸ್ಟ್ಲಿ ವಿದಾಯದ ಭಾಷಣ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ತಂತ್ರಗಾರಿಕೆ ನಡೆಯುತ್ತೆ, ಮಾಡ್ತಾರೆ. ಆದ್ರೆ ನಮಗೆಲ್ಲ ಅನಿಸ್ತಿರೋವಂಥದ್ದು, ಯಾಕಂದ್ರೆ ಬಿಬಿಜಿ ರಾಮ್ಜಿಗೆ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನ ಕರೆದು ಅದನ್ನು ಏನ್ ಮಾಡುವಂಥದ್ದು ಏನಿದೆ, ಬಹಳ ಕ್ಲಿಯರ್ ಇದೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡು ಬಿಬಿಜಿ ರಾಮ್ಜಿಯನ್ನು ಮಾಡಿಬಿಡ್ತೇವೆ. ಅದು ಪರಿಣಾಮ ನಮ್ಮ ಮೇಲೆ ಗ್ರಾಮೀಣ ಚುನಾವಣೆ ಮೇಲೆ ಬೀಳತ್ತೆ ಅಂತ ಅನ್ಕೊಂಡಿರ್ಬೋದು ಅವರು. ಹಾಗಾಗತ್ತೆ ಅಂತ ನಮಗೆ ಅನಿಸಿಲ್ಲ. ಸರ್ಕಾರ ಇವತ್ತು ಮರೆ ಮಾಡ್ತಾ ಇದೆ ನೋಡಿ. ಲೋಕಲ್ ಬಾಡಿ ಚುನಾವಣೆ ಮಾಡಿಬಿಟ್ಟಿದ್ರೆ ನಿಮಗೆ ಅಭಿವೃದ್ಧಿಗೆ ಹಣ ಬರ್ತಾನೆ ಆಗ್ತಿರ್ಲಿಲ್ಲ. 15 ಫೈನಾನ್ಸ್ ಹಣ ನಮಗೆ 100% ಬರ್ತಾ ಇದೆ. ಅದೆಲ್ಲದೂ ಕೂಡ ನಿಂತು ನೀರಾಗ್ಬಿಟ್ಟಿದೆ. ಅದು ಹರಿಲಿಕ್ಕೆ ಅವಕಾಶ ಆಗ್ತಾ ಇದೆ. ಯಾಕೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ಲೋಕಲ್ ಬಾಡಿ ಚುನಾವಣೆಗಳು ಮಾಡಿ ಎಲ್ಲದ್ರ ಜೊತೆಗೆ ಅಭಿವೃದ್ಧಿಗೆ ಸ್ವಲ್ಪ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಭಯ ಇತ್ತು. ಇವತ್ತು ಪತ್ರಿಕಾ ಹೇಳಿಕೆಗಳನ್ನು ನೋಡಿದೆ ನಾನು. ಗ್ರಾಮದ ಚುನಾವಣೆಗೆ ಸಂಬಂಧಪಟ್ಟಂತೆ ಅದೇನು ಒಟ್ಟಿಗೆ ಚುನಾವಣೆ ಮಾಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಚನೆ ಮಾಡಿದ್ರು. ಅದು ಪೂರಕವಾಗೋ ರೀತಿ ಒಳಗಡೆ ಅವರು ಸಂಗತಿನ ಉಲ್ಲೇಖ ಮಾಡಿದ್ದಾರೆ. ಒಳ್ಳೆ ಸಂಗತಿ. ಆದರೆ ಲೋಕಲ್ ಬಾಡಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಗೆಲ್ಲುವಂಥದ್ದು, ಕಾರ್ಯಕರ್ತರು ಚುನಾವಣೆ ಆಗಬೇಕು ಅನ್ನೋದು ವಿಶ್ವಾಸ. ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಚುನಾವಣಾಧಿಕಾರಿಗಳು ಪತ್ರಿಕಾಗೋಷ್ಠಿಗಳು ಮಾಡೋದ್ರ ಮೂಲಕ ಲೋಕಲ್ ಬಾಡಿ ಚುನಾವಣೆ ಮಾಡ್ತೇವೆ ಅಂತ ಮಾತನ್ನು ಉಲ್ಲೇಖ ಮಾಡಿದ್ರು. ಆದ್ರೆ ನ್ಯಾಯಾಲಯದ ಒಂದು ಆದೇಶ ಇತ್ತು. ಈಗಿನ ಪ್ರಕಾರ ರಿಸರ್ವೇಶನ್ ಮಾಡಬೇಕಾದಂತ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಯಾವತ್ತೂ ಕೂಡ ಗಂಭೀರವಾಗಿ ತಗೊಂಡಿಲ್ಲ. ನಾವು ಹೋರಾಟಗಳನ್ನು ಮಾಡೇ ಈ ಹಿಂದೆ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿದ್ದೆ ಲೋಕಲ್ ಬಾಡಿ ಶಕ್ತಿ ಕೊಡಿ ಅಂತೇಳಿ, ಚುನಾವಣೆ ನಡೆಸಿ ಅಂತೇಳಿ. ಅದೇ ರೀತಿಯ ಒಂದು ವಿಚಾರಕ್ಕೆ ಕೈ ಹಾಕಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿ ಚಿಂತನೆ ಪ್ರಾರಂಭ ಆಗುವಂತ ಹಂತದೊಳಗೆ ನ್ಯಾಯಾಲಯ ಅದಕ್ಕೆ ಹೇಳ್ತು. ಎಲೆಕ್ಷನ್ ಕಮಿಷನ್ ನ್ಯಾಯಾಲಯಕ್ಕೆ ಹೋಯ್ತು. ಯಾಕಂದ್ರೆ ಒಂದು ಅವಕಾಶ ಇದೆ. ನಾವು ಇರೋ ರಿಸರ್ವೇಶನ್ಗೆ ನಾವು ಚುನಾವಣೆ ಮಾಡ್ತೇವೆ ಅಂತ ಮಾತನ್ನ ಉಲ್ಲೇಖ ಮಾಡಿದ್ರು ಯಾರು, ಎಲೆಕ್ಷನ್ ಕಮಿಷನ್. ನೀವು ರಿಸರ್ವೇಶನ್ ಕೊಡಿ, ಇಲ್ಲದೆ ಹೋದ್ರೆ ನಾವು ಮಾಡ್ತೇವೆ ಅಂತ ಮಾತನ್ನು ಅವ್ರು ಹೇಳಿದ್ರು. ನಾವು ಅವ್ರು ಕೊಡ್ತಾ ಇಲ್ಲ, ನೀವು ಯಾವಾಗ ಮಾಡ್ತೀರಿ ಅಂತ ಮತ್ತವ್ರು ಇದ್ರೊಳಗಡೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿದಾಗ, ಎಲೆಕ್ಷನ್ ಕಮಿಷನ್ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ನಾವು ಇಮಿಡಿಯೇಟ್ ಆಗಿ ಇದನ್ನ ಆ ರಿಸರ್ವೇಶನ್ಗೆ ತಕ್ಕಂತೆ ಚುನಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕಾನೂನು ತೊಡಕಿದೆ. ನಾವು ನ್ಯಾಯಾಲಯದ ಒಂದು ಪರ್ಮಿಷನ್ ತಗೊಂಡು ಮಾಡೋಕ್ಕೆ ಒಂದು ಆದೇಶ ಇರೋದ್ರಿಂದ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ ಅಂತಿದ್ದೀವಿ. ಯಾರು ನ್ಯಾಯಾಲಯಕ್ಕೆ ಹೋದ್ರು ಅಂತೇಳಿ ಎಲೆಕ್ಷನ್ ಕಮಿಷನ್ ಈ ಒಂದು ಸಂವಿಧಾನದ ಒಂದು ವ್ಯವಸ್ಥೆ ಒಳಗಡೆ ಅದನ್ನು ಗಾಳಿ ತೋರುವಂತ ಪ್ರಯತ್ನ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಮಾಡಿದ್ದು.
ಮಾಡಲೇ ಇಲ್ಲ. ಯಾಕಂದ್ರೆ ನೀವು ಹೇಳಿದಾಗೆ ಚುನಾವಣೆ ಮುಗಿದ 6 ತಿಂಗಳೊಳಗಡೆ ಚುನಾವಣೆ ನಡೀಬೇಕು. ಏನೇ ಅಂದ್ರೆ 1 ವರ್ಷ ಒಳಗಡೆ ಚುನಾವಣೆ ಮಾಡಲೇಬೇಕು. ಇದೊಂದು ನಮ್ಮ ವ್ಯವಸ್ಥೆ ಒಳಗಡೆ ಇರುವಂತ ಒಂದು ವ್ಯವಸ್ಥೆ 76 ಅಮೆಂಡ್ಮೆಂಟ್ಗೆ ಬಂದಿರುವಂತ ಸಂಗತಿ ಇದೆ. ಸೊ ಹಾಗಾಗಿ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಎಲೆಕ್ಷನ್ ಕಮಿಷನ್ಗೂ ಕೂಡ ಸರ್ಕಾರ ಇವತ್ತು ಕಡಿವಾಣ ಹಾಕಿ ಕೂರಿಸ್ತು. ಹಾಗಾಗಿ ಅವರು ಕೋರ್ಟಿಗೆ ಹೋದ್ರು, ಕೋರ್ಟ್ ಒಳಗಡೆ ಅವ್ರು ಟೈಮ್ ತಗೊಂಡಿದ್ದಾರೆ, ನಾವು ಮಾಡ್ತೀವಿ ಅಂತ. ಈಗ ನ್ಯಾಯಾಲಯದ ಆದೇಶ ಹೊರಗೆ ಬಂದ ಎಲೆಕ್ಷನ್ ಕಮಿಷನ್ ಚುನಾವಣೆ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಗಂಟು ಬಿಡಿಸ್ಬೇಕಾದ್ರೆ ನ್ಯಾಯಾಲಯ ಆಗ್ಬಿಟ್ಟಿದೆ. ಈಗ ಅವರು ರಿಸರ್ವೇಶನ್ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಇವ್ರು ಮಾಡಬೇಕು, ಎರಡು ಅವಕಾಶ ಇರೋದು. ಅದು ಇವ್ರು ನೇರವಾಗಿ ಮಾಡಕ್ ಬರಲ್ಲ, ಅಧಿಕಾರ ಇದೆ, ಇವ್ರು ಮಾಡ್ಬೇಕು ನೀವು ಚುನಾವಣೆ ಅಂತ ಆದೇಶ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಆದ್ರೆ ಇನ್ನೊಂದ್ಸರಿ ಕೋರ್ಟ್ ಒಳಗಡೆ ಹೈಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಹೇಳುದು ಹೇಗಿದೆ ನೋಡಿ. ಅದನ್ನ ಸರ್ಕಾರ ಅಡ್ವಾಂಟೇಜ್ ಆಗಿ ತಗೊಳ್ಳಿ. ಅವರಿಗೆ ಲೋಕಲ್ ಬಾಡಿ ಬಗ್ಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ, ಅವತ್ತಿನ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಅವರಿಗೆ ನಂಬಿಕೆನೇ ಇಲ್ಲ, ಭಯ ಇದೆ ಅವರಿಗೆ. ಹಾಗಾಗಿ ಚುನಾವಣೆಗೆ ಹೋಗ್ತಾ ಇಲ್ಲ ಅವರು. ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ ಅಂತ ಅದು ಒಂದು ಕಾರಣ ಇದೆ ಅಂತ ಅನ್ಕೊಂಡಿದ್ದಾರೆ.